ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರು ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಹೆಜ್ಕೇಲ ಪ್ರವಾದಿ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ನೀನು ಇವುಗಳನ್ನು ಮಾಡಿದ ಮೇಲೆ ಇನ್ನೊಂದು ಸಾರಿ ಬಲಪಾರ್ಶ್ವದಲ್ಲಿ ಮಲಗಿ ಯಹೂದನ ಮನೆಯ ಅಕ್ರಮವನ್ನು 40 ದಿವಸ ಹೊರಬೇಕು. ನಾನು ನಿನಗೆ ಒಂದೊಂದು ದಿನವನ್ನು ಒಂದೊಂದು ವರ್ಷಕ್ಕೆ ನೇಮಿಸಿದ್ದೇನೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಎಜ್ಕೇಲ್ ಚಾಪ್ಟರ್ 4 ವರ್ಡ್ 6. ವೆನ್ ಯು ಫಿನಿಶ್ ದಟ್, ಟರ್ನ್ ಓವರ್ ಆನ್ ಯುವರ್ ರೈಟ್ ಸೈಡ್ ಆ್ಯಂಡ್ ಸಫರ್ ಫಾರ್ ದಿ ಗಿಲ್ಟ್ ಆಫ್ ಜುಡಾಯ ಫಾರ್ 40 days, ಒನ್ ಫಾರ್ ಈಚ್ ಇಯರ್ ಆಫ್ ದೇರ್ ಪನಿಷ್ಮೆಂಟ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ನೀನು ಇವುಗಳನ್ನು ಮಾಡಿದ ಮೇಲೆ ಇನ್ನೊಂದು ಸಾರಿ ಬಲಪಾರ್ಶ್ವದಲ್ಲೇ ಮಲಗಿ ಯಹೂದನ ಮನೆಯ ಅಕ್ರಮವನ್ನು 40 ದಿವಸ ಹೊರಬೇಕು. ನಾನು ನಿನಗೆ ಒಂದೊಂದು ದಿನವನ್ನು ಒಂದೊಂದು ವರ್ಷಕ್ಕೆ ನೇಮಿಸಿದ್ದೇನೆ. ದೇವರಿಗೆ ಸ್ತೋತ್ರ. ಇದೊಂದೇ ಪರೀಕ್ಷೆ ಇದು ಪ್ರವಾದಿಗೆ. ಏನು ಪರೀಕ್ಷೆ? ಯಹೂದನ ಮನೆಯವರು ಅಕ್ರಮ ಮಾಡಿದ್ದಾರೆ. ಆ ಅಕ್ರಮವನ್ನು ನಾನು ತೆಗೆದಾಕ್ಬೇಕಾ? ಅಕ್ರಮವನ್ನು ನಾನು ಕ್ಷಮಿಸಬೇಕಾ? ನೀನು ಅವರ ಪರವಾಗಿ 40 ದಿವಸ ಬಲಗಡೆ ಸೈಡ್ಗೆ ಮಲಗಿರಬೇಕು. ದೇವರಿಗೆ ಸ್ತೋತ್ರ. ಒಂದಿನ ಮಲಿಕೊಳ್ಳೋಕ್ಕಾಗುತ್ತಾ? ಆಗ್ತಿಲ್ಲ. ಆದರೆ 40 ದಿನದವರೆಗೆ ರಾತ್ರಿ ಹಗಲೊಂದೇ ಪ್ರವಾದಿ ಯಹೂದ ಮನೆತನದ ಅಕ್ರಮಗಳನ್ನು ದೇವರು ಕ್ಷಮಿಸಬೇಕಾದ್ರೆ ಪ್ರವಾದಿಯಲ್ಲಿ 40 ದಿನ ಒಂದು ಸೈಡಲ್ಲಿ ಬಲಗಡೆ ಸೈಡಲ್ಲೇ ಮಲಗಿರಬೇಕು ರಾತ್ರಿ ಹಗಲು. ಸೊ ದೇವರ ಪನಿಷ್ಮೆಂಟು ಅದೊಂದೇ ಪನಿಷ್ಮೆಂಟಾ? ಅದಕ್ಕಿಂತ ಮುಂಚೆ ಸಂಪೂರ್ಣ ಇಸ್ರಾಯೇಲ್ ಮನೆತನಕ್ಕೋಸ್ಕರವಾಗಿ 390 ದೇವರಿಗೆ ಸ್ತೋತ್ರ ಬೇರ್ಪಡಿಸಲ್ಪಟ್ಟಂತಹ ಸಂದರ್ಭದಲ್ಲಿ, ದೇಶ ಬೇರ್ಪಡಿಸಲ್ಪಟ್ಟ ಸಂದರ್ಭದಲ್ಲಿ ದೇವರ ಚಿತ್ತಕ್ಕೆಲ್ಲ ಇಷ್ಟಾನುಸಾರವಾಗಿ ಜನರು ಹಂಗೆ ಜೀವಿಸಿ ದೇಶವನ್ನು ಬೇರ್ಪಡಿಸಿಕೊಂಡಂಥ ಸಂದರ್ಭದಲ್ಲಿ ಆ ಇಸ್ರಾಯೇಲ್ ಗೋತ್ರಗಳಿಗೋಸ್ಕರವಾಗಿ ನೀನು 390 ದಿವಸ ಅವ್ರಿಗೋಸ್ಕರವಾಗಿ ಇಸ್ರಾಯೇಲ್ ಮನೆತನದವ್ರಿಗೋಸ್ಕರವಾಗಿ ನೀನು ಎಡೆ ಸೈಡಲ್ಲಿ ಮಲಿಕೋಬೇಕು, ಎಡಪಾರ್ಶ್ವದಲ್ಲಿ ಮಲಿಕೋಬೇಕು. ನಾನು ಅವರ ಅಕ್ರಮಗಳನ್ನ ಕ್ಷಮಿಸಬೇಕಾದ್ರೆ ಎಷ್ಟು 1, 2, 390 ದಿನ ಎಡಪಾರ್ಶ್ವದಲ್ಲೇ ಮಲಗಿರಬೇಕು ರಾತ್ರಿ ಆಗಲು. ದೇವರಿಗೆ ಸ್ತೋತ್ರ. ಯೆಶಾಯ ಪ್ರವಾದಿಗಾದಂಥ ಪರೀಕ್ಷೆ. ಸೊ ಜನರು ಅವ್ರು ನೋಡಿ, ಏನು ಈ ಥರ ತಿರುಗಾಡ್ತಾನೆ, ಇವನಿಗೇನು ಹುಚ್ಚಾಗಿದೆಯಾ, ಬಟ್ಟೆನೇ ಹಾಕೊಳ್ಳೋ ತಿರುಗಾಡ್ತಾನೆ ಅಂತಂದರೆ, ಕಾಲಿಗೆ ಚಪ್ಪಲಿ ಹಾಕೊಳ್ಳೋ ತಿರುಗಾಡ್ತಾನೆ ಅಂತಂದರೆ, ದೇವರು ಜನ ತಪ್ಪು ಮಾಡಿದ್ದಾರೆ, ಈಜಿಪ್ಟ್ ತಪ್ಪು ಮಾಡಿದೆ, ಅದು ಅವ್ರಿಗೋಸ್ಕರವಾಗಿ ನೀನು ಈ ಕಾರ್ಯ ಮಾಡು, ನಾನು ಅವ್ರನ್ನ ಕ್ಷಮಿಸಬೇಕಾದ್ರೆ. ಹೋಶಾಯ ಪ್ರವಾದಿ, ಯೆರೆಮೀಯ ಪ್ರವಾದಿ, ದಾನಿಯೇಲ ಪ್ರವಾದಿ. ಸೊ ಜನರಿಗೋಸ್ಕರ ದೇವರು ಶಿಕ್ಷೆಯನ್ನು ಸೇವಕರಿಗೆ ನೇಮಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಮೋಶೆ ಅರಮನೆಯಲ್ಲಿ ಬೆಳೆದಂತಹ ವ್ಯಕ್ತಿ, ಸಕಲ ವೈಭವದಿಂದ ಅರಮನೆಯಲ್ಲಿ ಬೆಳೆದಂಥ ವ್ಯಕ್ತಿ, ಹೋಗಿ ಕುರಿ ಕಾಯ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ದೇವ್ರಿಗೆಲ್ಲ ಶಿಕ್ಷಣ ತಡೆಯೋಕ್ಕಾಗದೇ ಅಲ್ಲ, ದೇವ್ರಿಗೆಲ್ಲ ಆ ಕಾರ್ಯವನ್ನು ತಡೆಯೋಕ್ಕಾಗದೇ ಅಲ್ಲ, ದೇವರು ಅದನ್ನು ಬದಲಾಯಿಸೋಕ್ಕಾಗದೇ ಅಲ್ಲ. ಅವ್ರು ತಪ್ಪು ಮಾಡಿದ್ದಾರೆ, ನಾನು ಯಾರೋ ಒಂದು ಜನಾಂಗನ ಅಪರಾಧ ನಿನ್ನ ಮೇಲೆ ಹಾಕಿದ್ದೀನಿ, ನಾನು ಅವ್ರನ್ನ ಕ್ಷಮಿಸಬೇಕಾದ್ರೆ ನೀನು ಈ ಬಾಧೆಗಳನ್ನ ಅನುಭವಿಸು. ಯೇಸು ಕ್ರಿಸ್ತರು ಅವ್ರು ಪರಲೋಕವನ್ನು ಬಿಟ್ಟು ಭೂಮಿ ಬರಬೇಕಾದ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಲ್ಲ, ಮನುಷ್ಯರು ತಪ್ಪು ಮಾಡಿದ್ದಾರೆ, ನಾನು ಹೋಗಿ ಅವ್ರ ತಪ್ಪಿಗೆ ಕ್ಷಮಾಪಣೆ ತಂದೆ ಮುಂದೆ ಕ್ಷಮಿಸುವಂತೆ ಕಾರ್ಯಗಳು ಮಾಡಬೇಕು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ, ಯಾರೂ ಸಹ ನನ್ನನ್ನು ಕೊಲ್ಲಲ್ಲ. ಯೋಹಾನ 10:10 ನನ್ನನ್ನು ನಾನೇ ಒಪ್ಪಿಸ್ಕೊಡ್ತೀನಿ, ತಿರುಗಿ ನಾನು ಎದ್ದು ಬರ್ತೀನಿ, ಅಧಿಕಾರವನ್ನು ತಂದೆಯಿಂದ ಪಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅಧಿಕಾರವನ್ನು ತಂದೆಯಿಂದ ಪಡ್ಕೊಂಡಿದ್ದಾರೆ. ಸೊ ಅವರಲ್ಲೇ ಇದಕ್ಕೆ ಮಾಡ್ಬೋದಾಗಿತ್ತು. ಯಾಕೆ ಅಲ್ಲಿದ್ದರೆ ಅವ್ರಿಗೆ ಅಧಿಕಾರ ಇರಲ್ವ? ಇತ್ತು. ಅಲ್ಲಿದ್ದರೆ ಅವ್ರು ಆಳ್ತಿರೋ ಇತ್ತು. ಮೊದಲು ಇಲ್ಲಿ ಬರೋಕ್ಕೆ ಮುಂಚೆ ಅವ್ರಿಗೆ ಅಧಿಕಾರ ಇಲ್ವೋ? ಇತ್ತು. ಮತ್ತು ಯಾಕೆ ಬಂದರು? ಮನುಷ್ಯರು ತಪ್ಪು ಮಾಡಿದ್ದಾರೆ, ಮನುಷ್ಯರ ಕ್ಷಮಾಪಣೆಗೋಸ್ಕರವಾಗಿ ತಂದೆ ಅವ್ರನ್ನ ಕ್ಷಮಿಸ್ಬೇಕಾದ್ರೆ ನಾನು ಹೋಗಿ ಅವ್ರಿಗೋಸ್ಕರವಾಗಿ ಬಾಧೆ ಅನುಭವಿಸ್ಬೇಕು, ಅವರು ರಕ್ಷಿಸಲ್ಪಡಬೇಕು ಅನ್ನೋದಕ್ಕೋಸ್ಕರವಾಗಿ ಬಂದು ಯೇಸು ಕ್ರಿಸ್ತರು ಇಲ್ಲಿ ಕಾರ್ಯವನ್ನು ಮಾಡಿದೆ. ದೇವರಿಗೆ ಸ್ತೋತ್ರ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡ್ರೆ ನಿಶ್ಚಯವಾಗಿ ಜನ ಬಲವಾಗಿ ದೇವರಲ್ಲಿ ನಿಲ್ಲಕ್ಕಾಗ್ತಾಯಿಲ್ಲ. ಇವತ್ತು ಸಹ ಇಸ್ರಾಯೇಲ್ ಜನರಿಗಿರ್ತಕ್ಕಂಥ ಒಂದು ಕ್ಷಮಾಪಣೆ ಏನು ಅಂತಂದರೆ, ಅವರಲ್ಲಿ ಇನ್ನೂ ಸಹ ಯೇಸು ಪವಿತ್ರಾತ್ಮರಿಗೆ ಅವರಲ್ಲಿ ನಿವಾಸ ಮಾಡ್ತಾಯಿಲ್ಲ, ಅವರಿನ್ನೂ ರಕ್ಷಣೆ ಹೊಂದಿರೋದಕ್ಕೋಸ್ಕರವೇ ಕಾರಣ. ಅವರು ಯಾಕೆಂದರೆ ಅವ್ರಿಗೊಂದು ಸಮಯ ಉಂಟು, ಎಲ್ಲ ಜನರು ರಕ್ಷಣೆ ಹೊಂದಬೇಕು, ಆಮೇಲೆ ಅವರಿಗೆ ರಕ್ಷಣೆ ಅಂತ. ಯಾಕೆಂದರೆ ಅವ್ರಿಗೆ ಮೊದಲು ಕೊಟ್ಟಿರ್ತಕ್ಕಂಥದ್ದು ದೇವರು, ಅವ್ರನ್ನೇ ಆರಿಸ್ಕೊಂಡಿರ್ತಕ್ಕಂಥದ್ದು. ಅವರು ದೇವರನ್ನ ನಿರ್ಲಕ್ಷ್ಯ ಮಾಡಿದ ನಿಮಿತ್ತವಾಗಿ ಎಲ್ಲರ ರಕ್ಷಣೆ ಹೊಂದುವರೆಗೂ ಅವ್ರು ಕಾಯಿಲೆ ಅಂತ ದೇವರು ಬಿಟ್ಟಿರೋದು. ಅಷ್ಟಿಗವ್ರಿಗೂ ದೇವರ ಕನಿಕರ ಬೇಗನೆ ಆಗಲಿ. ದೇವರಿಗೆ ಸ್ತೋತ್ರ. ಎಲ್ಲ ಜನರಿಗೂ ಸಿಕ್ಕಲಿ.
ಅದಕ್ಕೋಸ್ಕರ ಅವರು ಬಲವಾಗಿ ನಿಲ್ಲಕ್ಕಾಗ್ತಿರಲಿಲ್ಲ. ಕಾರಣ ಅವ ಅವರ ಪಾಪ ಕ್ಷಮಣಕ್ಕೋಸ್ಕರವಾಗಿ ಬಲವಾದಂತಹ ಒಂದು ಕಾರ್ಯ ನಡೆದಿರಲಿಲ್ಲ. ದೇವರಿಗೆ ಸ್ತೋತ್ರ. ಆದರೆ ಯೇಸು ಕ್ರಿಸ್ತರು ಬಂದ ಮೇಲೆ, ಯೇಸು ಕ್ರಿಸ್ತರ ರಕ್ತ ಭೂಮಿ ಮೇಲೆ ಬಿದ್ದ ಮೇಲೆ, ಸೊ ಯೇಸುವನ್ನು ನಂಬತಕ್ಕಂಥ ಒಬ್ಬೊಬ್ಬರೊಳಗೆ ಆ ಒಂದು ಪವಿತ್ರಾತ್ಮನಾಗಿ ನಿವಾಸಿಸಿ, ಅಷ್ಟು ಮಾತ್ರ ಇಲ್ಲ, ಅವರ ರಕ್ತ ನಮ್ಮನ್ನು ತೊಳೆದು, ಅವರ ರಕ್ತಕ್ಕಿರ್ತಕ್ಕಂಥ ಶಕ್ತಿಯನ್ನು ನಂಬತಕ್ಕಂಥ ಒಬ್ಬೊಬ್ಬ ಮನುಷ್ಯನ ಪಾಪ ಕ್ಷಮಾಪಣೆ, ರಕ್ಷಣೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಕೊಟ್ಟಿರ್ತಕ್ಕಂಥ ಕರ್ತನ ಭೋಜನವೇ ನಮ್ಮನ್ನು ಸ್ಥಿರವಾಗಿ ನಿಲ್ಲೋಗಿ ಮಾಡಿರೋದು. ಇಡೀ ಜಗತ್ತಿವತ್ತು ಯಾವುದಕ್ಕೋಸ್ಕರ ಯೇಸುವೆ ಕರ್ತನ ತಾರಿಕೆ ಮಾಡ್ತಿದ್ರೆ, ಒಂದು ಪ್ರಾಂತ್ಯವೇ ಹಳೆ ಒಡಂಬಡಿಕೆಯಲ್ಲಿ ದೇವರಲ್ಲಿ ಬಲವಾಗಿ ನಿಲ್ಲಕ್ಕಾಗಲಿಲ್ಲ. ಆದರೆ ಇವತ್ತು ಜಗತ್ತು ನಿಲ್ತಿದೆ ಅಂತಂದರೆ ಯೇಸು ಕ್ರಿಸ್ತರ ರಕ್ತ, ಯೇಸು ಕ್ರಿಸ್ತರ ಸುರಿಸಿದಂಥ ರಕ್ತ. ಅಷ್ಟು ಮಾತ್ರ ಅಲ್ಲ, ಅವರ ರಕ್ತ ನಮ್ಮೊಳಗೆ, ನಾವು ರಕ್ತವನ್ನು ದ್ರಾಕ್ಷಾರಸ ರೊಟ್ಟಿಯನ್ನು ತೆಗೆದುಕೊಳ್ಳೋದ್ರ ಮಿತವಾಗಿ ಅವರು ನಮ್ಮಲ್ಲಿ ನಿವಾಸ ಮಾಡೋದ್ರ ಮೂಲಕವಾಗಿ ಯೇಸು ಕ್ರಿಸ್ತರಿಗೋಸ್ಕರವಾಗಿ ಜಗತ್ತು ಸ್ಥಿರವಾಗಿ ನಿಲ್ಲೋದಕ್ಕೆ ಕಾರಣ ಆಯಿತು. ದೇವರಿಗೆ ಸ್ತೋತ್ರ. ಸೊ ಹಂಗಾಗಿ ದೇವರು ಏನು ಮಾಡ್ತಾರೆ ಅಂದರೆ, ಸೇವಕರಿಗೆ ಜನರ ಅಕ್ರಮಗಳನ್ನ ಹೊರಿಸ್ತಾ ಇದ್ದಾರೆ. ಸೊ ಇಂಥ ಜನ ಈಗ ತಪ್ಪು ಮಾಡಿದ್ದಾರೆ, ನಾನು ಅವ್ರ ಅಕ್ರಮಗಳನ್ನ ನಿಮಗೆ ಹೊರಿಸ್ತಾ ಇದ್ದೇನೆ, ನೀವು ಅದಕ್ಕಾಗಿ ಬಾಧೆಯನ್ನು ಅನುಭವಿಸ್ರಿ. ದೇವರಿಗೆ ಸ್ತೋತ್ರ. ಆಗ ನಾನು ಅವ್ರನ್ನ ಕ್ಷಮಿಸ್ತೇನೆ. ಸೇವಕರಿಗೆ ಯಾವ ಸಮಯದಲ್ಲಿ ಬೇಕಾದ್ರೆ ಬರ್ಬೋದು ಬಾಧೆಗಳು, ಹಿಂಸೆಗಳು, ಅವಮಾನ, ನಿಂದೆಗಳು. ಸ್ವಂತಕ್ಕೆ ಮಾತ್ರ ಅಲ್ಲ, ಹೊರಗಡೆಯಿಂದಲೂ. ಯಾಕೆ ಗೊತ್ತಾ? ದೇವರೇ ಅದನ್ನು ಅನುಗ್ರಹಿಸ್ತಾರೆ. ಅವ್ರಿಗೆ ತಡೆಯೋಕ್ಕಾಗದೆ ಅಂತಲಲ್ಲ, ನಾನು ಒಬ್ಬರನ್ನ ಕ್ಷಮಿಸಬೇಕಾಗಿದೆ. ಹಾಗಾಗಿ ನೀನು ಅದರ ನಿಮಿತ್ತವಾಗಿ ನೀನು ಬಾಧೆ ಅನುಭವಿಸು, ನೀನು ಶಿಕ್ಷೆ ಅನುಭವಿಸು, ನೀನು ಅವಮಾನ, ನಿಂದೆ ಅನುಭವಿಸು. ಇದು ದೇವರ ಕಾರ್ಯ. ಅನುಭವಿಸ್ತೀವ ನಾವು ನಂಬಿಗಸ್ತರಾಗಿ, ಅವ್ರಿಗೂ ಕ್ಷಮಾಪಣೆ ಉಂಟಾಗುತ್ತೆ, ನಮಗೂ ಸಹ ಅದು ರಕ್ಷಣೆ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಸಹ ದೇವರಲ್ಲಿ ಬಲವಾಗಿ ನಿಂತು ಆತನ ಕಾರ್ಯದಲ್ಲಿ ನಂಬಿಗಸ್ತರಾಗಿ ಮಾಡ್ದಂಗೆ ಆಗುತ್ತೆ. ದೇವರಿಗೆ ಸ್ತೋತ್ರ. ಸೊ ಅದಕ್ಕಾಗಿ ದೇವರು ಪ್ರವಾದಿಗಳಿಗೆ ಶಿಕ್ಷೆಗಳನ್ನು, ಸೇವಕರಿಗೆ, ದೈವ ಸೇವಕರು ಅನುಭವಿಸಿದಂಥ ಶಿಕ್ಷೆಗಳು, ಯೇಸು ಕ್ರಿಸ್ತರು ಅನುಭವಿಸಿದಂಥ ಶಿಕ್ಷೆಗಳು ನಿಶ್ಚಯವಾಗಿ ದೇವ್ರಿಗೆ ತಡೆಯೋಕ್ಕಾಗಲ್ಲ ಅಂತಲ್ಲ. ಆ ಜನರನ್ನು ನಾನು ಕ್ಷಮಿಸಬೇಕಾದ್ರೆ ನೀನು ಅದರ ನಿಮಿತ್ತವಾಗಿ ಪರಿಹಾರವನ್ನು ಮಾಡುವಂಥ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾವ ಸನ್ನಿವೇಶದಲ್ಲಿ ಬರ್ಬೋದು, ಯಾವ ಸಮಯದಲ್ಲಿ ಬರ್ಬೋದು, ವೈಯಕ್ತಿಕವಾಗಿಯೂ ಅಷ್ಟೇ ಅಥವಾ ಸಾಮೂಹಿಕವಾಗಿಯೂ ಅಷ್ಟೇ, ಯಾವ ಸನ್ನಿವೇಶದಲ್ಲಿ ಬಂದರೂ ಸಹ ಸಿದ್ಧರಾಗಿರಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಯಾವನಾದರೂ ನನಗಿಂತ ಹೆಚ್ಚಾಗಿ ಅವನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ಪ್ರೀತಿಸ್ಬೋದಾದರೆ ಅವನು ನನಗೆ ಸ್ವಂತ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರು ಯಾರೂ ಇರಬಾರ್ದು ಅಂತಲ್ಲ, ಇರ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು, ನನ್ನ ಕಾರ್ಯವನ್ನು ನೀವು ಪ್ರೀತಿ ಮಾಡಬೇಕು ಅಂತ. ದೇವರಿಗೆ ಸ್ತೋತ್ರ. ಹಾಗಾಗಿ ಯಾವ ಸನ್ನಿವೇಶದಲ್ಲಿ ಬೇಕಾದ್ರೂ ಪರೀಕ್ಷೆ ಬರುತ್ತೆ, ನಂಬಿಗಸ್ತರಾಗಿ ವಿಧೇಯರಾಗ್ರಿ. ದೇವರ ಚಿತ್ತಕ್ಕೆ ನಿಮ್ಮ ನಿಮಿತ್ತವಾಗಿ ಅನೇಕರಿಗೆ ರಕ್ಷಣೆ ಉಂಟಾಗುತ್ತೆ, ಅನೇಕರ ಜನರ ಪಾಪಗಳು ಕ್ಷಮಿಸಲ್ಪಡುತ್ತೆ. ಆಮೇನ್. ಸೊ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ್ಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾದಂತಹ ನಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಪ್ರವಾದಿ ಸಂಗ್ರಹ ಮಾತನಾಡ್ತಾ ಇದ್ದೀರಾ. 40 ದಿನ ರಾತ್ರಿ ಹಗಲು ಬಲಪಾರ್ಶ್ವದಲ್ಲಿ ನೀನು ಮಲಿಕೋಬೇಕು. ಯಾಕಂದರೆ ಯೆಹೂದ ನನಗೆ ವಿರುದ್ಧವಾಗಿ ಅಕ್ರಮಗಳನ್ನ ಮಾಡಿದೆ, ನಾನು ಅದನ್ನು ಕ್ಷಮಿಸಬೇಕಾದ್ರೆ ಅವ್ರಿಗೋಸ್ಕರ ನೀನು ಕ್ರಯ ಕಟ್ಟಬೇಕು ಅಂತ ಹೇಳಿದ್ದೀರಾ. ಎಸಪ್ಪ ನಿಮಗೆ ಸ್ತೋತ್ರ. ಇತರರಿಗೋಸ್ಕರ ನಾವು ಭಾರವನ್ನು ಹೊರೋದಕ್ಕೋಸ್ಕರವಾಗಿ ನಾವು ಸಿದ್ಧವಾಗಿದ್ದೀವಿ. ನೀವು ಅನುಗ್ರಹಿಸಿ ಆ ಜನರಿಗೆ ಕ್ಷಮಾಪಣೆ ಉಂಟಾಗಲಿ, ನಿಮಗೆ ಮಹಿಮೆ ಆಗಲಿ, ಜನರಿಗೆ ರಕ್ಷಣೆ ಉಂಟಾಗಲಿ. ಆಮೆನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ, ನಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದೆ ಮೆಚ್ಚುಗೆಯುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.